ಹಲೋ ಮಕ್ಕಳೇ, ಫಿಸಿಕ್ಸ್ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಪ್ರೀವಿಯಸ್ ಒಂದು ಎಕ್ಸಸೈಸ್ ಕ್ವಶನ್ಸ್ ಏನಿತ್ತು ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಚಾಪ್ಟ್ರಲ್ಲಿ ಬರುವಂಥ ಎಕ್ಸಸೈಸ್ 5.3 CBSE ಸಿಲೆಬಸ್ ಹಾಗೂ ಸ್ಟೇಟ್ ಸಿಲೆಬಸ್ಸಲ್ಲಿ ಬರುವಂಥ ಎಕ್ಸಸೈಸ್ 1.3ನಲ್ಲಿ ಕ್ವಶನ್ ನಂಬರ್ 3ನಲ್ಲಿ ಟೋಟಲ್ 10 ಸಬ್ ಕ್ವಶನ್ಸ್ ಇತ್ತು. ಅದರಲ್ಲಿ ಕ್ವಶನ್ ನಂಬರ್ 1 to 5 ಮತ್ತು 9th and 10th ನಾನೇನು ಮಾಡಿದ್ದೆ ಪ್ರೀವಿಯಸ್ ವೀಡಿಯೋನಲ್ಲಿ ಸಾಲ್ವ್ ಮಾಡಿದ್ದೆ. ಅದ್ರ ಜೊತೆಗೆ ನಾನು ಹೇಳಿದ್ದೆ 6th 7th ಮತ್ತು 8th ಬೇರೆ ಕಾನ್ಸೆಪ್ಟ್ ಮೇಲಿರುತ್ತೆ, ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನೋ ಕಾನ್ಸೆಪ್ಟ್ ಮೇಲಿರುತ್ತೆ. ಸೊ ಅದನ್ನು ಒಂದು ಸೆಪ್ರೇಟ್ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಈ ವಿಡಿಯೋನಲ್ಲಿ ಆ 3 ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ಕ್ವಶನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರೋ ಇನ್ಪುಟ್ಸನ್ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದ್ರ ಜೊತೆಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತಲೇ ಸೆಪ್ರೇಟ್ ಚಾಪ್ಟರ್ ಇರೋದ್ರಿಂದ ಓಕೆ, ಸೊ ಅಲ್ಲಿ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು ಅಂತ ಸಿಂಪಲ್ ಇಂಟ್ರೊಡಕ್ಷನ್ ಕೊಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್, ಓಕೆ, ಸೊ ಈಕ್ವೇಷನ್ ಅಂದರೆ ಏನು? ಈಕ್ವೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಒಂದು ವೇರಿಯಬಲ್ಲು ಜೊತೆಗೆ ಅದ್ರ ಜೊತೆಗೆ ಒಂದು ಕೋಎಫಿಷಿಯೆಂಟು ಅಥವಾ ಜಸ್ಟ್ ಒಂದು ಕಾನ್ಸ್ಟೆಂಟ್ ನಂಬರು, ಲೆಟ್ ಅಸ್ ಟೇಕ್ 8 ಅಂತ ತಗೊಳ್ಳೋಣ. ಸೊ ಈ ಒಂದು ವ್ಯಾಲ್ಯೂ ಇಟ್ ಶುಡ್ ಬಿ ಈಕ್ವೇಟೆಡ್ ಟು ಸಮ್ ಅದರ್ ವ್ಯಾಲ್ಯೂ. ಓಕೆ, ಲೆಟ್ ಇಟ್ ಬಿ 5y or 6y ಅಂತ ತಗೊಳ್ಳೋಣ. ಸೊ ದಿಸ್ ಕಂಪ್ಲೀಟ್ಲಿ ಗಿವ್ಸ್ ಒನ್ ಈಕ್ವೇಷನ್. ಇಂತಹ ಈಕ್ವೇಷನಲ್ಲಿ ಯಾವುದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ ಅಂದರೆ ಯಾವಾಗ ಈ ಕಂಪ್ಲೀಟ್ ಹೋಲ್ ಈಕ್ವೇಷನಲ್ಲಿ ಓನ್ಲಿ ಒನ್ ವೇರಿಯಬಲ್ ಇರುತ್ತೋ. ಇಲ್ಲಿ ಎಷ್ಟು ವೇರಿಯಬಲ್ ಇದೆ? 2 ವೇರಿಯಬಲ್ ಇದೆ, ಎಕ್ಸ್ ಆ್ಯಂಡ್ ವೈ ಅಂತೇಳಿ. ಆದರೆ ಈ ಎಕ್ಸ್ ಆ್ಯಂಡ್ ವೈ ಅಂತ ಇದ್ದಾಗ ವಿ ಕ್ಯಾನಾಟ್ ಕಾಲ್ ದಿಸ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಹಾಗಾಗಿ ಆ ಒಂದು ಕಂಪ್ಲೀಟ್ ಈಕ್ವೇಷನನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಕರಿಬೇಕು ಅಂದರೆ ಆ ಈಕ್ವೇಷನಲ್ಲಿ ಏನಿರಬೇಕು? ಒಂದು ವೇರಿಯಬಲ್ ಇರಬೇಕು. ಫಾರ್ ಎಕ್ಸಾಂಪಲ್ ಸೇ ಎಕ್ಸ್, ಆದರೆ ಅದರ ಹೈಯೆಸ್ಟ್ ಡಿಗ್ರಿ ಏನಾಗಿರಬೇಕು? 2 ಆಗಿರಬೇಕು. ಹೌದಾ? ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಟ್ ಶುಡ್ ಬಿ ಈಕ್ವೇಟೆಡ್ ಟು ಸಮ್ ವ್ಯಾಲ್ಯೂ. ಲೆಟ್ ಅಸ್ ಟೇಕ್ 0. ಇದು 0 ಆಗೇ ಇರಬೇಕು ಅಂತೇನಿಲ್ಲ, 5, 4 ಏನಾದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 0. ಇಂತಹ ಈಕ್ವೇಷನ್ ಇದ್ದರೆ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿಬಹುದು. ಓಕೆ, ಸೊ ಅದಕ್ಕೆ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಹೇಳ್ತೀವಿ? ax² + bx + c ಈಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್. ಈ ಫಾರ್ಮಲ್ಲೇ ಇರಬೇಕು ಅಂತೇನಿಲ್ಲ, ಯಾಕಂದರೆ x² = 0 ಈ ಫಾರ್ಮಲ್ ಇಲ್ಲ. ಆದರೂ ಕೂಡ ಇದನ್ನು ನಾವೇನಂತ ಕರಿಬೋದು? ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿಬೋದು. ಯಾಕೆಂದರೆ ಹೈಯೆಸ್ಟ್ ಡಿಗ್ರಿ ಏನಿದೆ ಆಫ್ ಎ ವೇರಿಯಬಲ್, ಒಂದು ಈಕ್ವೇಷನಲ್ಲಿ ಒಂದೇ ವೇರಿಯಬಲ್ ಇರಬೇಕು, ಮಲ್ಟಿಪಲ್ ವೇರಿಯಬಲ್ಸ್ ಇರಬಾರ್ದು. ಆ ವೇರಿಯಬಲಿನ ಹೈಯೆಸ್ಟ್ ಪವರ್ ಏನಿರಬೇಕು? 2 ಇರಬೇಕು. ಅಂಥದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಹಾಗಾಗಿ ಯಾವ ಈಕ್ವೇಷನ್ನು ಈ ಒಂದು ಫಾರ್ಮಲ್ ಇರುತ್ತೋ ಅದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿಬೋದು. ಬಟ್ ಇದೇ ಫಾರ್ಮಲ್ಲೇ ಯಾವಾಗಲೂ ಇರಬೇಕು ಅಂತ ರೂಲ್ಸ್ ಇಲ್ಲ. ಓಕೆ, ಸೊ ದಿಸ್ ಈಸ್ ಸಿಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನಿನ ಸಣ್ಣ ಇಂಟ್ರೊಡಕ್ಷನ್. ಹಾಗಿದ್ರೆ ಈ ರೀತಿ ಬಂದಾಗ ಈ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಹೇಗೆ ಸಾಲ್ವ್ ಮಾಡ್ಬೋದು? ಓಕೆ, ಸೊ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ನಮಗೆ 3 ಮೆಥಡಾಲಜಿ ಇದೆ. ಒನ್ ಈಸ್ ಓಕೆ, ಸೊ ಫ್ಯಾಕ್ಟರೈಸಿಂಗ್ ಮೆಥಡ್, ಫ್ಯಾಕ್ಟರೈಸೇಷನ್. ಸೆಕೆಂಡ್ ಒನ್ ಈಸ್ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್, ಕ್ವಾಡ್ರಾಟಿಕ್ ಫಾರ್ಮುಲಾ QF ಅಂತ ಬರೀತೀನಿ. ಅದೇ ರೀತಿ ಥರ್ಡ್ ಒನ್ ಈಸ್ ಮೆಥಡ್ ಆಫ್ ಕಂಪ್ಲೀಟಿಂಗ್ ದ ಸ್ಕ್ವೇರ್. ಸೊ ಮೆಥಡ್ ಆಫ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಈಸ್ ದೇರ್ ಓನ್ಲಿ ಫಾರ್ ಕರ್ನಾಟಕ ಸ್ಟೇಟ್ ಸಿಲೆಬಸ್, ನಾಟ್ ಫಾರ್ CBSE ಸಿಲೆಬಸ್. ಈ 2 ಮೆಥಡಾಲಜಿ ಯಾವುದರಲ್ಲಿದೆ? CBSE ಸಿಲೆಬಸ್ಸಲ್ಲಿದೆ. ಹಾಗಾಗಿ ಇಲ್ಲಿ ಕೊಡುವಂತಹ 3 ಪ್ರಾಬ್ಲಮ್ ಅಂದರೆ ಕ್ವಶನ್ ನಂಬರ್ 6, 7 ಮತ್ತು 8 ನಾನು ಐ ವಿಲ್ ಗೋ ವಿತ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಸಿನ್ಸ್ ಹೈಯೆಸ್ಟ್ ಪವರ್ 2 ಇರೋದ್ರಿಂದ ನಮಗೆ ಬರುವಂತಹ ವ್ಯಾಲ್ಯೂ ಎಷ್ಟಿರುತ್ತೆ? 2 ವ್ಯಾಲ್ಯೂ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಸಿಟಿವ್ ರೂಟ್ ಬರ್ಬೋದು, ಇನ್ನೊಂದು ನೆಗೆಟಿವ್ ರೂಟ್ ಬರ್ಬೋದು, ಅಥವಾ 2 ಕೂಡ ಪಾಸಿಟಿವ್ ರೂಟ್ ಬರ್ಬೋದು. ಏನಿದು ರೂಟ್ ಅಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂಗಳು ಅಷ್ಟೇ. ಸೊಲ್ಯೂಷನ್ ಅಂದ್ರೇನು? ಈ ಈಕ್ವೇಷನಲ್ಲಿ ಏನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ? ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಆ ಎಕ್ಸ್ ವ್ಯಾಲ್ಯೂ ನಮಗೆ 2 ವ್ಯಾಲ್ಯೂ ಸಿಗುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದನ್ನು ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಗೊತ್ತಾಗ್ತದೆಯಾ? ಎಸ್, ಫೈನ್. ಈ ಕ್ವಶನ್ ಅಲ್ಲಿ ಏನಿದೆ ನೋಡ್ತಾ ಹೋಗೋಣ. ಸೊ ಈಗ ಯಾವಾಗಲೂ ವೇರಿಯಬಲ್ ಎಕ್ಸೇ ಆಗಿರಬೇಕು ಅಂತಿಲ್ಲ. ಯಾವುದಾದ್ರೂ ಒಂದು ವೇರಿಯಬಲ್, ಐದರ್ ಇಟ್ ಮೇ ಬಿ ಎಕ್ಸ್ ಆರ್ ಎ ಆರ್ ಬಿ ಆರ್ ಸಿ ವೈ, ಯಾವುದಾದ್ರೂ ಇರಲಿ, ಎಕ್ಸ್ ಆ್ಯಂಡ್ ವೈ ಜೊತೆಲಿರೋ ಹಾಗಿಲ್ಲ. ಓಕೆ, ವೈ ಆ್ಯಂಡ್ ಝೆಡ್ ಜೊತೆಲಿ ಇರೋ ಹಾಗಿಲ್ಲ ಈ ಈಕ್ವೇಷನಲ್ಲಿ. ಸೊ ಈಗ ನಮಗೆ ಸಿಗೋ ಈಕ್ವೇಷನ್ನು ax² + bx + c ಫಾರ್ಮಲ್ ಸಿಗುತ್ತೆ, ಬಟ್ ಎಕ್ಸ್ ಜಾಗದಲ್ಲಿ n ಬರುತ್ತೆ. ಹೇಗೆ ಬರುತ್ತೆ ನೋಡ್ತಾ ಹೋಗೋಣ. ಓಕೆ, ಸೊ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ ಎ ವ್ಯಾಲ್ಯೂ 2 ಅಂತ ಹೇಳಿ, ಡಿ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ, SN = 90 ಅಂತ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ಔಟ್ n ವ್ಯಾಲ್ಯೂ ಆ್ಯಂಡ್ an ವ್ಯಾಲ್ಯೂ. ಸೊ ಆಗ SN ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಲೆಟ್ ಅಸ್ ಪುಟ್ ದ ಫಾರ್ಮುಲಾ. SN = n/2 × 2a + n - 1 × d. ಓಕೆ,
ಸೊ ಎನ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಎಸ್ ಎನ್ ವ್ಯಾಲ್ಯೂ ಗೊತ್ತು ವಿಚ್ ಈಸ್ 90, n/2. ಓಕೆ, ಸೊ 2 ಇಂಟು ಎ ವ್ಯಾಲ್ಯೂ ಏನಿದೆ ದಟ್ ಈಸ್ 2 ಇದೆ, ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ n-1, ಕಾಮನ್ ಡಿಫ್ರೆನ್ಸ್ ವ್ಯಾಲ್ಯೂ ಏನಿದೆ 8 ಇದೆ. ಸೊ ಹಾಗಾಗಿ ಹಾಗೆ ಬರ್ಕೊಳ್ತೀನಿ. ಈ 2ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 90 ಇಂಟು 2 ಆಗುತ್ತೆ. ವೈ? ಬಿಕಾಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ 90 ಇಂಟು 2 ಈಸ್ ಈಕ್ವಲ್ ಟು n ಇಂಟು 2 2s are 4 ಪ್ಲಸ್ 8n ಮೈನಸ್ 8. ಹೌದಾ? ಸೊ ದೇರ್ ಫೋರ್ ಎನ್ ಈಸ್ ಈಕ್ವಲ್ ಟು 4 ಮೈನಸ್ 8 ಅಂತ ಹೇಳಿದ್ರೆ -4 ಬರುತ್ತೆ. ಸೊ ಹಾಗಾಗಿ ಪ್ಲಸ್ ವ್ಯಾಲ್ಯೂ 8n ಹಾಗೆ ಬರ್ಕೊಳ್ತೀನಿ, -4 ಆಗುತ್ತೆ. ಕರೆಕ್ಟಾ? ಓಕೆ, ಸೊ 90 ಇಂಟು 2 ಅಂದರೆ 180. ಸೊ ದೇರ್ ಫೋರ್ 8n² ಮೈನಸ್ 4n, ಓಕೆ, ಸೊ ಈಸ್ ಈಕ್ವಲ್ ಟು 180. ಈ 180ನ ಆ ಕಡೆ ತೊಗೊಂಡು ಹೋಗೋಣ. 0 ಈಸ್ ಈಕ್ವಲ್ ಟು 8n² ಮೈನಸ್ 4n ಮೈನಸ್ 180 ಆಗುತ್ತೆ. ಸೊ ಈ ಇಕ್ವೇಷನ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ವಿ ಕ್ಯಾನ್ ಸೇ ದಟ್ ಓಕೆ 4 ಕಾಮನ್ ಇರ್ಬೋದು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ 3 ಕೂಡ ಈವನ್ ನಂಬರ್, 2 ಅಂತೂ ಕಾಮನ್ ಇದ್ದೇ ಇರುತ್ತೆ. ಬಟ್ ಆದರೆ 4 ಇರುತ್ತೋ ಇಲ್ವೋ ಚಾನ್ಸ್ ತೊಗೊಳ್ಳೋಣ, ನೋಡೋಣ. ಸೊ ಈಗೇನಾಗುತ್ತೆ, 4 ಕಾಮನ್ ತೆಗೆದ್ರೆ 4 2s 8. ಸೊ ಹಾಗಾಗಿ 2n², ಇದೆಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ 4n ಮೈನಸ್, ಓಕೆ, ಸೊ 4 ಕಾಮನ್ ತೆಗೆದ್ರೆ n ಉಳಿಯುತ್ತೆ. ಸೊ 4 4s are 16, 2 ಉಳಿಯುತ್ತೆ, 4 5s are 20. ಸೊ ಹಾಗಾಗಿ ಈ 0 ಇಲ್ಲೇನಿದೆ ಮಲ್ಟಿಪ್ಲಿಕೇಶನ್, ಈ 4 ಕೆಳಗಡೆ ಬಂದರೆ 0/4 ಇಸ್ ಈಕ್ವಲ್ ಟು 2n² ಮೈನಸ್ n ಮೈನಸ್ 45. ಸೊ ಇದನ್ನು LHSನ RHSನ LHS ಕಡೆ ಬರ್ಕೊಳ್ತೀನಿ, ಈಕ್ವೇಷನ್ ಡೈರೆಕ್ಟಾಗಿ ಸಿಗೋದು ರೀತಿ. ಸೊ ದೇರ್ ಫೋರ್ ಏನಾಗುತ್ತೆ, 2n² ಮೈನಸ್ n ಮೈನಸ್ 45 ಇಸ್ ಈಕ್ವಲ್ ಟು 0. ಓಕೆ, ಸೊ 0 ಬೈ ಎನಿಥಿಂಗ್ ಈಸ್ 0. ಇದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಸಿ ಹಿಯರ್ ಯಾವ ಫಾರ್ಮಲ್ ಇದೆ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಓಕೆ, ಸೊ ಈ ಒಂದು ಈಕ್ವೇಷನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿದೆ. ಹಾಗಾಗಿ ಬೈ ಫ್ಯಾಕ್ಟರೈಸೇಷನ್ ಮೆಥಡ್, ಈ ಒಂದು ಕ್ವಶನನ್ನು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಸೊ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ನಾವು ಸಿಂಪಲ್ ಆಗಿ ಏನು ಕರಿಬೋದು, ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಅಂತ ಕರಿಬೋದು. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂದರೆ ಫಸ್ಟ್ ಎಕ್ಸ್ಟ್ರೀಮ್ ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ವಿತ್ ಸೈನ್. -45 ಇಂಟು 2 ಅಂದರೆ -90n² ಆಗುತ್ತೆ. ಸೊ ಇವೆರಡರಲ್ಲಿ ಬರುವಂತಹ ಟರ್ಮ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಅಡಿಷನ್ ಆರ್ ಸಬ್ಟ್ರಾಕ್ಷನಲ್ಲಿ -1n ಬರಬೇಕು. ಸೊ ಗ್ರೇಟರ್ ವ್ಯಾಲ್ಯೂ ಸೈನ್ ಇಲ್ಲಿ ಮೈನಸ್ ಇರೋದ್ರಿಂದ ಐ ವಿಲ್ ಪುಟ್ ಮೈನಸ್, ಇಲ್ಲಿ ಗ್ರೇಟರ್ ವ್ಯಾಲ್ಯೂನೇ ಬರೀಬೇಕು. ಇಲ್ಲೇನಾಗುತ್ತೆ, ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ. ಸೊ ದೇರ್ ಫಾರ್ n ಮತ್ತು n ಇಲ್ಲಿ ಫೈಂಡ್ ಔಟ್ ಬರ್ಕೊಂಡಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 1n ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಿದ್ರೆ 1n ಸಿಗಬೇಕು. ಅದೇ ರೀತಿ ಮಲ್ಟಿಪ್ಲೈ ಮಾಡಿದ್ರೆ 90n² ಸಿಗಬೇಕು. ಸೊ ಹಾಗಾಗಿ ಇಲ್ಲಿ 10 9s are 90, 10 ಅಲ್ಲಿ 9 ಹೋದ್ರೆ 1, ಗ್ರೇಟರ್ ವ್ಯಾಲ್ಯೂ ಸೈನ್ ಈಸ್ -1. ಸೊ ಇದೆಲ್ಲದನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಬರ್ಕೊಳ್ಳೋದಾದರೆ 2n² ಮೈನಸ್ 10n ಪ್ಲಸ್ 9n, ಓಕೆ, -45. ಈ 1n ನಾನು -10n ಪ್ಲಸ್ 9n ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಎಸ್, ಈಸ್ ಈಕ್ವಲ್ ಟು 0. ಸೊ ಇವೆರಡರಲ್ಲೂ ಏನು ಕಾಮನ್ ಇದೆ, ಓಕೆ, ಸೊ ಫ್ಯಾಕ್ಟರೈಸೇಷನ್ ಸಿಂಪಲ್ ಇದು. ಇವೆರಡರಲ್ಲಿ ಏನು ಕಾಮನ್ ಇದೆ ಅಂದರೆ 2n ಕಾಮನ್ ಇದೆ. ಸೊ ಇಲ್ಲಿ ಏನಾಗುತ್ತೆ, n -5 ಆಗುತ್ತೆ. ಇಲ್ಲೂ ಕೂಡ n-5 ಹಾಗೆ ಬರ್ಕೊಳ್ತೀನಿ. ದೆನ್ ವಿ ಹ್ಯಾವ್ ಟು ಟೇಕ್, ಇಲ್ಲಿ 9n ಬರಬೇಕು ಅಂದರೆ ಪ್ಲಸ್ 9n ಮಲ್ಟಿಪ್ಲೈ ಮಾಡಬೇಕು. ಸೊ ಹಾಗಾಗಿ ಗ್ರೂಪಿಂಗ್, ಸೊ ಇಲ್ಲಿ ಕಾಮನ್, ಟೇಕಿಂಗ್ ಕಾಮನ್ ಆದಮೇಲೆ ನೆಕ್ಸ್ಟ್ ಏನು ಗ್ರೂಪಿಂಗ್ ಆಗುತ್ತೆ, 2n ಪ್ಲಸ್ 9, ಓಕೆ, ಅದೇ ರೀತಿ n-5 ಈಸ್ ಈಕ್ವಲ್ ಟು 0. ಸೊ ಈ ಟರ್ಮ್, ಓಕೆ, ನಮಗೆ ಏನು ಗೊತ್ತಿರುತ್ತೆ, m ಇಂಟು n ಇಸ್ ಈಕ್ವಲ್ ಟು 0 ಆದರೆ ಒನ್ ಟೈಮ್ m ಇಸ್ ಈಕ್ವಲ್ ಟು 0 ಆಗುತ್ತೆ, ಇನ್ನೊಂದು ಟೈಮು n ಇಸ್ ಈಕ್ವಲ್ ಟು 0 ಆಗುತ್ತೆ. ಯಾಕೆ ಅಂದರೆ m ಇಟ್ಕೊಂಡು n ಇಲ್ಲಿ ಕಳಿಸಿದ್ರೆ m ಇಸ್ ಈಕ್ವಲ್ ಟು 0, n ಇಟ್ಕೊಂಡು m ಈ ಕಡೆ ಕಳಿಸಿದ್ರೆ RHSಗೆ 0/m ಇಸ್ 0. ಸೊ ಹಾಗಾಗಿ ವಿ ಕ್ಯಾನ್, ಇಲ್ಲಿ ನಾವೇನು ಮಾಡ್ಬೋದು, ಸಪ್ರೇಟಾಗಿ ಬರ್ಕೋಬೋದು. ಒಂದು ರೂಟ್ ಏನು ಬರುತ್ತೆ, 2n ಪ್ಲಸ್ 9 ಇಸ್ ಈಕ್ವಲ್ ಟು 0 ಬರುತ್ತೆ, n-5 ಇಸ್ ಈಕ್ವಲ್ ಟು 0, ಎರಡು ಟರ್ಮ್ ಬಂತು. ಸೊ ಹಾಗಾಗಿ ಇಲ್ಲಿ n ಮಾತ್ರ ಬೇಕಾಗಿರೋದ್ರಿಂದ -9/2 ಆಯಿತು, ಇಲ್ಲಿ n ಇಸ್ ಈಕ್ವಲ್ ಟು 5 ಆಯಿತು. ವಿ ನೋ ದಟ್ ಈ ನೆಗೆಟಿವ್ ವ್ಯಾಲ್ಯೂ n ವ್ಯಾಲ್ಯೂ ಬರೋ ಹಾಗಿಲ್ಲ. ಹಾಗಾಗಿ ವಿ ನೀಡ್ ಟು ಕನ್ಸಿಡರ್ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂ ವಿಚ್ ಮೀನ್ಸ್ n ಇಸ್ ಈಕ್ವಲ್ ಟು 5. ಸೊ ಇವಾಗ ನಮಗೇನು ಸಿಕ್ತು, n ವ್ಯಾಲ್ಯೂ ಸಿಕ್ತು. ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ an ಅಂತ ಹೇಳಿದ್ರೇನು, n ಜಾಗದಲ್ಲಿ ಈ ಒಂದು 5 ವ್ಯಾಲ್ಯೂ ಹಾಕಬೇಕು. a5 ಇಸ್ ಈಕ್ವಲ್ ಟು a ಪ್ಲಸ್ 4d. ಫಸ್ಟ್ ಟರ್ಮ್ ಅವರೇ ಕೊಟ್ಟಿದ್ದಾರೆ 2 ಅಂತ ಹೇಳಿ. ಸೊ 4 ಇಂಟು d ವ್ಯಾಲ್ಯೂ ಇಸ್ 8. ಸೊ 2 ಪ್ಲಸ್ 4 2 8 4s are 32 ವಿಚ್ ಈಸ್ ನಥಿಂಗ್ ಬಟ್ 32 ಪ್ಲಸ್ 2 ಅಂದರೆ 34. ಸೊ a5 ಇಸ್ ಈಕ್ವಲ್ ಟು 34. ಅದೇ ರೀತಿ ಈ ಕಂಪ್ಲೀಟ್ ಹೋಲ್ ಟರ್ಮಿಗೆ n ವ್ಯಾಲ್ಯೂ ಏನಾಗುತ್ತೆ, 5 ಆಗುತ್ತೆ. ಸೊ ದಿಸ್ ಈಸ್ ದ ಸಿಂಪಲ್ ಸೊಲ್ಯೂಷನ್ ಆಫ್ ದಿಸ್ ಕ್ವಶನ್. ನಿಮಗೆ ಈ ರೀತಿ ಕಂಪ್ಲೀಟ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬರೋ ಥರನೇ ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸಿಗೆ. ಯಾಕಂತ ಹೇಳಿದ್ರೆ ಆ ಕಾನ್ಸೆಪ್ಟು ಅಪ್ಲೈ ಆಗುತ್ತೆ ಅಂತ. ಹಾಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್ನು, ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲೆಕ್ಟ್ ಮಾಡಲೇಬೇಡಿ. ಈ ಕ್ವಶನ್ಸನ್ನು ಸಾಲ್ವ್ ಮಾಡೋದನ್ನು
ಖಂಡಿತ ನೀವು ಪ್ರಾಕ್ಟೀಸ್ ಮಾಡಿ. 100% ಒಂದು ಕ್ವಶನ್ ಬರಬಹುದು ಅನ್ನೋ ಚಾನ್ಸಸ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೂ ಕೇಳಿರುವಂಥದ್ದು ಇದೆ. ಓಕೆ ಫೈನ್, ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾವು 6th ಒನ್ ಆಯಿತು, 7th ಒನ್ನಿಗೆ ಹೋಗೋಣ. 7th ಒನ್ನನ್ನು ಸಾಲ್ವ್ ಮಾಡೋಣ. ಎಸ್, ಕ್ವಶನ್ ನಂಬರ್ 7, ಸಬ್ ಕ್ವಶನ್ 7ಗೆ ಹೋಗೋಣ. ಕ್ವಶನ್ ನಂಬರ್ 3ನಲ್ಲಿ ಐ ಹೋಪ್ ಇದರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಬಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸೊಲ್ಯೂಷನನ್ನು ಅಪ್ಲೈ ಮಾಡಿ ಮೆಥಡಾಲಜಿ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೋದು. ಬರಲಿಲ್ಲ ಅಂದರೆ ಫೇರ್ ಎನಫ್, ನಾವು ಡೈರೆಕ್ಟಾಗಿ ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಎ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ 8 ಅಂತ, ಎ ಎನ್ ಇಸ್ ಈಕ್ವಲ್ ಟು 62 ಅಂತ ಅವರೇ ಹೇಳ್ತಿದ್ದಾರೆ. ಎಸ್ ಎನ್ ಇಸ್ ಈಕ್ವಲ್ ಟು ವಾಟ್ 210. ಸೊ ವಿ ನೀಡ್ ಟು ಫೈಂಡ್ ಔಟ್ ಎನ್ ಆ್ಯಂಡ್ ಡಿ. ಓಕೆ ಫೈನ್. ಸೊ ಎಸ್ ಎನ್ ಮತ್ತು ಎ ಎನ್ ಇರೋದ್ರಿಂದ n/2 ಇಂಟು ಎ ಪ್ಲಸ್ ಎ ಎನ್ ಡೈರೆಕ್ಟಾಗಿ ಈ ವ್ಯಾಲ್ಯೂ ಹಾಕ್ಬೋದು. ಎಸ್ ಎನ್ ವ್ಯಾಲ್ಯೂ ಏನಿದೆ 210, ಎನ್ ವ್ಯಾಲ್ಯೂ ವಿ ಡೋಂಟ್ ನೋ, ಎ ವ್ಯಾಲ್ಯೂ ಏನಿದೆ 62 ಪ್ಲಸ್ 8 ಎ ವ್ಯಾಲ್ಯೂ ಈಸ್ 8, ಎ ಎನ್ ವ್ಯಾಲ್ಯೂ ಈಸ್ 62. ಸೊ ಹಾಗಾಗಿ ಈ 210 ಈ ಕಡೆ ಬಂದರೆ 210 ಇಂಟು 2 ಆಗುತ್ತೆ, ಈಸ್ ಈಕ್ವಲ್ ಟು ಎನ್ ಇಂಟು 62 ಪ್ಲಸ್ 8 ಅಂದರೆ 70. ಈ 17 ಕೆಳಗಡೆ ಕರ್ಕೊಳ್ಳೋಣ. ಸೊ ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು 210 ಇಂಟು 2 ಡಿವೈಡೆಡ್ ಬೈ 70 ಆಗುತ್ತೆ. 0 0 ಕ್ಯಾನ್ಸಲ್, 7 1 7 3 3 2 6. ಎನ್ ಇಸ್ ಈಕ್ವಲ್ ಟು ಏನಾಯಿತು 6. ಡೈರೆಕ್ಟಾಗಿ ಈಸಿಯಾಗಿ ಸಿಕ್ಬಿಡ್ತು. ಸೊ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನು ಇಲ್ಲ, ಏನೂ ಇರೋದಿಲ್ಲ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಲೈಕ್ ದಿಸ್ ಆಲ್ಸೋ. ಈಸಿಯಾಗಿ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ನಾವು ಈಗ ಇನ್ನೊಂದೇನು ಕೇಳ್ತಿದ್ದಾರೆ, ಕಾಮನ್ ಡಿಫ್ರೆನ್ಸ್ ಕೇಳ್ತಿದ್ದಾರೆ. ಸೊ ಹಾಗಾಗಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಡಿ. ಸೊ ಇದರಲ್ಲಿ ಕಾಮನ್ ಡಿಫ್ರೆನ್ಸ್ ಬೇಕು. ಎ ಎನ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ವಿಚ್ ಈಸ್ 62 ಅಂತ ಹೇಳಿ. ಎ ವ್ಯಾಲ್ಯೂ ಈಸ್ 8 ಪ್ಲಸ್ ಎನ್ ವ್ಯಾಲ್ಯೂ ಬಂದಿದೆ ದಟ್ ಈಸ್ 6 ಮೈನಸ್ 1 ಇಂಟು ಡಿ. ಸೊ ದೇರ್ ಫೋರ್ ಈ ಒಂದು 8 ಈ ಕಡೆ ಬಂದರೆ 62 ಮೈನಸ್ 8 ಇಸ್ ಈಕ್ವಲ್ ಟು 5D ಆಗುತ್ತೆ. 62 ಮೈನಸ್ 8 ಅಂತ ಹೇಳಿದ್ರೆ ನಮಗೆ 54 ಇಸ್ ಈಕ್ವಲ್ ಟು 5D ಆಗುತ್ತೆ. 5 LHS ಬಂದರೆ 54/5 ಇಸ್ ಈಕ್ವಲ್ ಟು ಡಿ ಆಗುತ್ತೆ. ಓಕೆ ಫೈನ್, ಇದು ಅಷ್ಟೇ ತುಂಬ ಸಿಂಪಲ್ಲು. 54/5 ಈಸ್ ದ ಆನ್ಸರ್, ಕಾಮನ್ ಡಿಫ್ರೆನ್ಸ್, ಆ್ಯಂಡ್ ಎನ್ ಇಸ್ ಈಕ್ವಲ್ ಟು 6. ಸೊ ದಿಸ್ ಈಸ್ ದ ಸಿಂಪಲ್ ಸೊಲ್ಯೂಷನ್. ಇದು 2 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಷ್ಟು ಈಸಿ ಕ್ವಶನ್ಸ್ಗಳನ್ನು ಕೇಳುವಂಥ ಚಾನ್ಸಸ್ಸು ಸ್ವಲ್ಪ ಕಡಿಮೆ ಇರುತ್ತೆ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಮೆಥಡ್, ಅದೇ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಫೈನ್, ನಾವು ಲೆಟ್ ಅಸ್ ಮೂವ್ ಟು ಕ್ವಶನ್ ನಂಬರ್ 8, ಸಬ್ ಕ್ವಶನ್ 8. ಸೊ 8th ಕ್ವಶನ್ ಏನಿದೆ ನೋಡ್ತಾ ಹೋಗೋಣ. ಅವರೇ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು 4 ಅಂತೇಳಿ. ಅದೇ ರೀತಿ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2, ಎಸ್ ಎನ್ ಇಸ್ ಈಕ್ವಲ್ ಟು -14, ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಅದೇ ರೀತಿ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್. ಸೊ 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ನು. ಓಕೆ, ಫಸ್ಟ್ ಏನು ಹಾಕೋಣ, ಎ ಎನ್ ವ್ಯಾಲ್ಯೂ ಹಾಕೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಡಿ. ಓಕೆ, ಎ ಎನ್ ವ್ಯಾಲ್ಯೂ ಈಸ್ 4. ಅದೇ ರೀತಿ ಎ ಪ್ಲಸ್ 2 ವ್ಯಾಲ್ಯೂ ಗೊತ್ತಿಲ್ಲ, ಎರಡೂ ಕಡೆ ಅಪ್ಲೈ ಮಾಡಿದ್ರು ನಮಗೆ 2 ವ್ಯಾಲ್ಯೂಸ್ಗಳು ನಮಗೆ ಸಿಗ್ತಾ ಹೋಗಲ್ಲ. ಹಾಗಾಗಿ ವಿ ನೀಡ್ ಟು ಕೇರ್ಫುಲಿ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್. ಸೊ ಇಲ್ಲಿ ಏನು ಮಾಡ್ತೀನಿ, ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಡಿ ಈಸ್ ವಾಟ್ 2. ಸೊ ಎ ಪ್ಲಸ್ 2n ಮೈನಸ್ 2 ಆಗುತ್ತೆ. ಈ 2 ಈ ಕಡೆ ಬಂತು ಅಂತ ಹೇಳಿದ್ರೆ 4 ಪ್ಲಸ್ 2 ಆಗುತ್ತೆ. ಸೊ 4 ಪ್ಲಸ್ 2 ಈಸ್ ಈಕ್ವಲ್ ಟು ಎ ಪ್ಲಸ್ 2n ಆಗುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, 6 ಈ 2n ಈ ಕಡೆ ಕಳಿಸ್ಕೊಳ್ತೀನಿ. 6 ಮೈನಸ್ 2n ಈಸ್ ಈಕ್ವಲ್ ಟು ಎ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ 1. ಎಗೆ ಒಂದು ಈಕ್ವೇಷನ್ ಬರ್ಕೊಳ್ತೀನಿ, ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸಾಲ್ವ್ ಮಾಡಬೇಕಾದ್ರೆ ಅದನ್ನು ಅಲ್ಲಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ನೆಕ್ಸ್ಟ್ ಈಕ್ವೇಷನಿಗೆ ಹೋಗೋಣ. ಅಂದರೆ ದಟ್ ಮೀನ್ಸ್ ಫಾರ್ಮುಲಾಗೆ ಎಸ್ ಎನ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. n/2 ಇಂಟು ಎ ಪ್ಲಸ್ ಎ ಎನ್, ಯಾಕಂದರೆ ಎ ಎನ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದೇ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಈಸಿಯಾಗಿ ಸಿಗುತ್ತೆ. ಎಸ್ ಎನ್ ವ್ಯಾಲ್ಯೂ ಈಸ್ -14 ಇಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ ಗೊತ್ತಿಲ್ಲ, n/2 ಹಾಗೆ ಬರ್ಕೊಳ್ತೀನಿ. ಎ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಬಟ್ ಫ್ರಮ್ ಈಕ್ವೇಷನ್ 1 ವಿ ಕ್ಯಾನ್ ಸೇ ದಟ್ ಎ ಇಸ್ ಈಕ್ವಲ್ ಟು 6 ಮೈನಸ್ 2n. ಹಾಗಾಗಿ 6 ಮೈನಸ್ 2n ಬರ್ಕೋಬೋದು. ಪ್ಲಸ್ ಎ ಎನ್ ವ್ಯಾಲ್ಯೂ ಏನಿದೆ 4 ಇದೆ. ಸೊ ಹಾಗಾಗಿ ಇಲ್ಲೇನು ಬರೀತೀನಿ, 4 ಬರೀತೀನಿ. ಈ 2 ಈ ಕಡೆ ಬಂತು ಅಂತ ಹೇಳಿದ್ರೆ -14 ಇಂಟು 2. ಓಕೆ, ಸೊ -14 ಇಂಟು 2. ಅದೇ ರೀತಿ ಇಲ್ಲೇನಾಗುತ್ತೆ, n ಇಂಟು 6 ಪ್ಲಸ್ 4 ಅಂದರೆ 10 ಮೈನಸ್ 2n ಆಗುತ್ತೆ. ಓಕೆ, ಸೊ ಈ n ಮಲ್ಟಿಪ್ಲೈ ಮಾಡಿದ್ರೆ 10n ಮೈನಸ್ 2n ಸ್ಕ್ವೇರ್ ಈಸ್ ಈಕ್ವಲ್ ಟು -28 ಆಗುತ್ತೆ. ಹೌದಾ? ಸೊ ಎನ್ನಿಗೆ ಯಾವಾಗಲೂ ಸೈನ್ನ ಪಾಸಿಟಿವ್ ಮಾಡ್ಕೊಳ್ಳಿ, ಈಸಿಯಾಗಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಎನ್ನಿಗೆ ಪಾಸಿಟಿವ್ ಮಾಡ್ಕೊಳ್ಳೋದಾದರೆ ಈ -2n ಸ್ಕ್ವೇರ್ನ ಈ ಕಡೆ ತೊಗೊಳ್ತೀನಿ, ಪ್ಲಸ್ 2n ಸ್ಕ್ವೇರ್, ಈ 10n ಈ ಕಡೆ ತೊಗೊಳ್ತೀನಿ, -10n ಮೈನಸ್ 28 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಮೂರು ಟರ್ಮು ಈವನ್ ಟರ್ಮ್ಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನಮಗೆ 2 ಕಾಮನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ 2 ಕಾಮನ್ ತೆಗೆದ್ರೆ n ಸ್ಕ್ವೇರ್ ಮೈನಸ್ 5n ಮೈನಸ್ 14 ಈಸ್ ಈಕ್ವಲ್ ಟು 0. ಈ 2ನ ಈ ಕಡೆ ಕರ್ಕೊಂಡು ಹೋದರೆ n ಸ್ಕ್ವೇರ್ ಮೈನಸ್ 5n ಮೈನಸ್ 14 ಈಸ್ ಈಕ್ವಲ್ ಟು 0/2 ವಿಚ್ ಈಸ್ ನಥಿಂಗ್ ಬಟ್ ವಾಟ್ 0. ಇದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಯಾವ ಫಾರ್ಮಲ್ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0.
ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಿ ಎ ಜಾಗದಲ್ಲಿ ಏನಿದೆ 1, ಇಫ್ ನಥಿಂಗ್ ಈಸ್ ದೇರ್ ಮೀನ್ಸ್ 1, ಕೋಎಫಿಷಿಯಂಟ್ ಆಫ್ ಎನ್ ಸ್ಕ್ವೇರ್ ಇಸ್ ವಾಟ್ 1. ಎ ಅನ್ನೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಬಿ ಅನ್ನೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ಸಿ ಅನ್ನೋದು ಇಟ್ ಇಸ್ ಅ ಕಾನ್ಸ್ಟೆಂಟ್. ಸೊ ಬೈ ಅಬ್ಸರ್ವಿಂಗ್, ಬೈ ಕಂಪೇರಿಂಗ್, ಹಿಯರ್ ವಿ ಕ್ಯಾನ್ ರೈಟ್ ಎ ಈಸ್ ಈಕ್ವಲ್ ಟು 1, ಅದೇ ರೀತಿ ಬಿ ಈಸ್ ಈಕ್ವಲ್ ಟು -5, ಬಿ ಈಸ್ ಈಕ್ವಲ್ ಟು -5, okay, and then c is equal to -14, c is equal to -14. ಸೊ ಲಾಸ್ಟ್ ಟೈಮ್ ನಾನು ಏನು ಮಾಡಿದೆ, ಈ ಥರ ಈಕ್ವೇಷನ್ ಬಂದಾಗ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಿದೆ. ಈಗ ಫಾರ್ಮುಲಾ ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಫಾರ್ಮುಲಾ ಮೆಥಡ್ ಏನು ಹೇಳುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು, ಬಟ್ ಈ ಈಕ್ವೇಷನಲ್ಲಿ ಅನ್ನೋನ್ ಟರ್ಮ್ ಇರೋದು ಎನ್. ಸೊ ಹಾಗಾಗಿ ಎನ್ ಈಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ದಿಸ್ ಈಸ್ ದ ಫಾರ್ಮುಲಾ. ಸೊ ಇಲ್ಲಿಗೆ ಎಲ್ಲ ವ್ಯಾಲ್ಯೂಸ್ ಇಲ್ಲಿದೆ, ಆಲ್ರೆಡಿ ರೆಡಿ ಇದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗ್ದೇ ಹೋಯ್ತು. ಸೊ ಈ ಮೈನಸ್ ಇಲ್ಲಿ ಬರ್ಕೊಳ್ತೀನಿ. ಈ ಬಿ ವ್ಯಾಲ್ಯೂ ಏನಾಗುತ್ತೆ, -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b ಸ್ಕ್ವೇರ್ ಈಸ್ ವಾಟ್ -5 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ವ್ಯಾಲ್ಯೂ ಈಸ್ 1, ಅದೇ ರೀತಿ c ವ್ಯಾಲ್ಯೂ ಈಸ್ -14. ಸೊ ಡಿವೈಡೆಡ್ ಬೈ 2 ಟೈಮ್ಸ್ a ಈಸ್ ವಾಟ್ 1. ಸೊ ಮೈನಸ್ ಇಂಟು ಮೈನಸ್ ಈಸ್ +5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -5 ಹೋಲ್ ಸ್ಕ್ವೇರ್ ಅಂದರೆ 25 ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 14 4s, ಸೊ 14 ಇಂಟು 4, ಸೊ 4 4 16, 1 4 1 56 ಸಿಗುತ್ತೆ. ಓಕೆ, ಸೊ ವಾಟ್ ಇಸ್ ದ ವ್ಯಾಲ್ಯೂ, 14 4s 56. ಓಕೆ, ಸೊ ಅದೇ ರೀತಿ ಡಿವೈಡೆಡ್ ಬೈ 2 ಆಗುತ್ತೆ. ಸೊ 5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್, ಸೊ 6 + 5 ಅಂತ ಹೇಳಿದ್ರೆ 1 11, 5 + 2 7 + 1 81 ಆಗುತ್ತೆ ಡಿವೈಡೆಡ್ ಬೈ 2. ಸೊ ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಇಸ್ ಈಕ್ವಲ್ ಟು 5 ಪ್ಲಸ್ ಆರ್ ಮೈನಸ್ 9 ಡಿವೈಡೆಡ್ ಬೈ 2. ಸೊ ಇದರಲ್ಲಿ ನಮಗೆ 2 ರೂಟ್ ಬರೋದ್ರಿಂದ ಹಿಯರ್ ವಿ ಕ್ಯಾನ್ ರೈಟ್ ಇನ್ ಟರ್ಮ್ಸ್ ಆಫ್ 2 ರೂಟ್ಸ್. ಅದರಲ್ಲಿ ಒಂದು ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 5 + 9 ಡಿವೈಡೆಡ್ ಬೈ 2, ಎಕ್ಸ್ ಇಸ್ ಈಕ್ವಲ್ ಟು 5 - 9 ಡಿವೈಡೆಡ್ ಬೈ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 5 + 9 ಅಂದರೆ 14 ಬೈ 2 ವಿಚ್ ಇಸ್ ಈಕ್ವಲ್ ಟು 7. ಎಕ್ಸ್ ಇಸ್ ಈಕ್ವಲ್ ಟು 7. ಸಾರಿ, ಇಲ್ಲೇನು ನಮಗೆ ಎನ್ ವ್ಯಾಲ್ಯೂ ಇರೋದ್ರಿಂದ ವಿ ಕೆನಾಟ್ ರೈಟ್ ಎಕ್ಸ್, ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ಎನ್. ಇಲ್ಲೂ ಅಷ್ಟೇ ನಾವೇನು ಬರೀಬೇಕು, ಎನ್ ಬರ್ಕೋಬೇಕು. ಯಾಕಂದರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಸಾಲ್ವ್ ಮಾಡಿದಾಗ ಎಕ್ಸ್ ಅಂತ ಬರೆದು ಏನಾಗುತ್ತೆ, ಎಕ್ಸ್ ಅಂತಲೇ ಬರುತ್ತೆ. ಬಟ್ ಎಕ್ಸಾಮಲ್ಲಿ ನೀವು ಎನ್ ಅಂತಲೇ ಬರೀಬೇಕು. ಎನ್ ಇಸ್ ಈಕ್ವಲ್ ಟು ಏನು ಬಂತು, 7 ಬಂತು. ಅದೇ ರೀತಿ ಇಲ್ಲಿ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ, -4 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು -2. ಎನ್ ಕೆನಾಟ್ ಬಿ ಇನ್ ಟರ್ಮ್ಸ್ ಆಫ್ ನೆಗೆಟಿವ್, ಹಾಗಾಗಿ ಇದನ್ನು ತೊಗೊಳಕ್ಕಾಗಲ್ಲ. ಸೊ ಎನ್ ಇಸ್ ಈಕ್ವಲ್ ಟು ವಾಟ್ 7. ಸೊ ದೇರ್ 4 ನಮಗೇನು ಸಿಕ್ತು, ಎನ್ ಸಿಕ್ತು. ಈಗ ಆ ಎನ್ ವ್ಯಾಲ್ಯೂನ ಇಲ್ಲಿಗೆ ಅಪ್ಲೈ ಮಾಡೋಣ. 6 - 2 ಇಂಟು 7 ಇಸ್ ಈಕ್ವಲ್ ಟು ವಾಟ್ ಎ. ಸೊ 6 - 14 ಇಸ್ ಈಕ್ವಲ್ ಟು ಎ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -8 ಇಸ್ ಈಕ್ವಲ್ ಟು ಎ. ಸೊ ಹಾಗಾಗಿ ಎ ವ್ಯಾಲ್ಯೂನೂ ಸಿಕ್ತು ನಮಗೆ, ದಟ್ ಈಸ್ -8. ಅದೇ ರೀತಿ 7 ವ್ಯಾಲ್ಯೂ ಕೂಡ ಸಿಕ್ತು. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡಿದ್ರು ಕೂಡ ನಮಗೇನು ಬರುತ್ತೆ, ಆನ್ಸರ್ ಬರುತ್ತೆ. ದಿಸ್ ಒನ್ ಯು ಕ್ಯಾನ್ ಫೈಂಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಫ್ಯಾಕ್ಟ್ರೈಸೇಷನ್ ಮೆಥಡ್. ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಮಾಡಿ ಆನ್ಸರ್ ಸಿಗ್ತಾ ಇಲ್ವಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ತುಂಬ ಈಸಿ ಇದೆ ಕ್ವಶನ್ನು. ಅಂದರೆ ಈ ಥರ ನಮಗಿಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಪ್ಲೈ ಆಗ್ತದೆ ಅಂದರೆ ಅಲ್ಲಿ ನಿಮಗೆ ಮಾರ್ಕ್ಸು ಸ್ವಲ್ಪ 1 ಮಾರ್ಕ್ಸ್ ಜಾಸ್ತಿ ಕೇಳ್ಬೋದು. ಸೊ ಹಾಗಾಗಿ ಈ ಕ್ವಶನ್ಸು ಇಂಪಾರ್ಟೆಂಟ್. ಸೊ ಇದೇ ರೀತಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ವಶನ್ ನಂಬರ್ 4 5 6 ಮೇ ಬಿ ಬರಬಹುದು. ಅದನ್ನು ಅಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ. ಸೊ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ, ಕ್ವೆರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಹಾಕಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಅದ್ರ ಜೊತೆಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮಸ್ತೆ.